ಓಂ ಶ್ರೀ ಗುರುಭ್ಯೋ ನಮಃ. ರಾಜಋಷಿ ಭಗೀರಥ ಮಹರ್ಷಿಗಳು ಭಗವಾನ್ ಶ್ರೀರಾಮಚಂದ್ರ ಪ್ರಭುಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿ, ಬ್ರಹ್ಮಲೀನ ಶಿವಪುರಿ ಮಹಾಸ್ವಾಮಿಗಳನ್ನ ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರಾದಿ ದೇವತೆಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ, ಆತ್ಮೀಯ ಎಲ್ಲ ಸಮಾಜದ ಬಂಧುಗಳೇ, ಸದ್ಭಕ್ತರೇ, ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ನೂತನವಾಗಿ ಭರಮಣ್ಣ ಉಪ್ಪಾರರವರನ್ನು ಸರ್ಕಾರ ನೇಮಕ ಮಾಡಿ ಆದೇಶ ಹೊರಡಿಸಿದೆ. 2 ವರ್ಷಗಳಿಂದ ಖಾಲಿ ಇದ್ದಂತಹ ನಿಗಮಕ್ಕೆ ನೂತನವಾಗಿ ಭರಮಣ್ಣ ಉಪ್ಪಾರವರು ಅಧ್ಯಕ್ಷರಾಗಿರುವಂಥದ್ದು. ಯುವ ಮುಖಂಡರು, ನಮ್ಮ ಸಮಾಜದ ಉಪ್ಪಾರ ರಾಜ್ಯ ಯುವಕ ಸಂಘದ ಗೌರವಾಧ್ಯಕ್ಷರಾಗಿ ಸೇವೆ ಮಾಡಿರುವಂತಹ ಭರಮಣ್ಣ ಉಪ್ಪಾರು ಸರಳತೆಯಿಂದ ಸಮಾಜಮುಖಿಯಾಗಿ ಗುರುಪೀಠದ ಸೇವೆಯನ್ನು ಮಾಡಿ ಸಮಾಜದ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿರೋದ್ರಿಂದ ಅವರನ್ನು ಸರ್ಕಾರ ನೇಮಕ ಮಾಡಿದ್ದು, ಅವರಿಗೆ ಶುಭ ಆಶೀರ್ವಾದಗಳನ್ನು ಮಾಡ್ತಾ, ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಉಪ್ಪಾರ ಸಮಾಜ ಇವತ್ತು ಅಭಿವೃದ್ಧಿ ಆಗಬೇಕಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಕಾಣಬೇಕಾಗಿದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಿಂದೆ ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಈ ನಿಗಮದ ವತಿಯಿಂದ ಅನೇಕ ಯೋಜನೆಗಳನ್ನು ತಂದಿದೆ. ಆ ಯೋಜನೆಗಳ ಅನುಷ್ಠಾನವನ್ನ ಮಾಡಿ ಸಮಾಜ ಮುಖ್ಯವಾಹಿನಿಗೆ ಬರಬೇಕಾಗಿದೆ. ಈಗಲೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು, ಅವರ ಸಂಪುಟದ ಎಲ್ಲ ಸಚಿವರು ಈ ಸಮಾಜದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿ ಅಭಿವೃದ್ಧಿಗೆ ಸಹಕರಿಸಬೇಕು. ಅದ್ರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರು, ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರು, ರಾಜ್ಯದ ಅಧ್ಯಕ್ಷರು ಎಲ್ಲರೂ ಸಹಕಾರ ನೀಡಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯವರು ಭರಮಣ್ಣನವರಿಗೆ ಸಹಕಾರವನ್ನು ಕೊಟ್ಟು ಹೆಚ್ಚು ಅಭಿವೃದ್ಧಿಗೆ ಅವರನ್ನ ನೀವೆಲ್ಲರೂ ಸಹ ಬಳಸ್ಕೊಳ್ಬೇಕು. ಅವರು ಸಹ ಸಮಾಜದಲ್ಲಿ ನಿರಂತರವಾಗಿ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಬಹಳ ತುಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ. ಮೊದಲಿಂದಲೂ ನಮ್ಮ ಸಮಾಜ ಹಾಗೂ ಗುರುಪೀಠದ ಸೇವೆಯಲ್ಲಿರುವಂತಹ ಭರಮಣ್ಣ ಉಪ್ಪಾರ್ ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ಅವರು ಮುಂದಿನ ದಿನಮಾನಗಳಲ್ಲಿ ಈ ಸಮಾಜಕ್ಕೆ ಹೆಚ್ಚು ಸೇವೆಯನ್ನು ಮಾಡಿ ಈ ಸಮಾಜದ ಋಣವನ್ನು ತೀರಿಸುವಂತಹ ಕೆಲಸ ಮಾಡುವಂಥ ದಿಕ್ಕಿನಲ್ಲಿ ನಡೀತಾರೆ. ಅವರಿಗೆ ನಮ್ಮ ಗುರುಪೀಠದ ವತಿಯಿಂದ ನಾವು ಸದಾ ಮಾರ್ಗದರ್ಶನ ಮಾಡ್ತೇವೆ, ಆಶೀರ್ವಾದ ಮಾಡ್ತೇವೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಹಾರೈಸ್ತೇವೆ. ನನ್ನ ಹೆಸರು ಭರಮಣ್ಣ ಲಕ್ಷ್ಮಣ್ ಉಪ್ಪಾರ್ ಅಂತೇಳಿ. ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ತುಕ್ಕನಟ್ಟಿ ಗ್ರಾಮ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಗಮ ಮಂಡಳಿ ಘೋಷಣೆ ಆದಂಥದ್ದು. ನಾನು ಪ್ರಥಮವಾಗಿ ಶ್ರೀಮಠಕ್ಕೆ ಬಂದು ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಅಪ್ಪಾಜಿ ಅವರ ಮಾರ್ಗದರ್ಶನ ಪಡೆದು ಬೆಂಗಳೂರಿಂದ ಸೀದಾ ಅಪ್ಪಾಜಿಯವರ ದರ್ಶನಕ್ಕೆ ಬಂದಿದ್ದೀನಿ. ಮುಂದೆ ನನಗೆ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಶ್ರೀ ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು, ಅದೇ ರೀತಿಯಾಗಿ ನನಗೆ ಮಾರ್ಗದರ್ಶಕರು ಮತ್ತು ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರಾದ ಪುಟ್ಟರಂಗ ಶೆಟ್ಟರ್ ಸಾಹೇಬರು ಮತ್ತು ವೆಂಕೋಬ ಸಾಹೇಬರು ಎಲ್ಲರೂ ಸೇರಿಕೊಂಡು ನನಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಮಾಡಲಿಕ್ಕೆ, ಅದರ ಜೊತೆ ಗುರುಗಳದೊಂದು ದೊಡ್ಡ ಆಶೀರ್ವಾದ. ಎಲ್ಲರೂ ಸೇರಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಅದೇ ಪ್ರಕಾರವಾಗಿ ನಾನು ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಶ್ರೀಮಠದ ಪರವಾಗಿ ಮತ್ತು ನಮ್ಮ ರಾಜ್ಯ ಸಂಘ ಅಥವಾ ನಮ್ಮ ಉಪ್ಪಾರ ಸಮಾಜದ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಎಲ್ಲರ ಜೊತೆ ಮಾರ್ಗದರ್ಶನ ತಗೊಂಡು ನಾನು ಮುನ್ನಡೆತೀನಿ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನನ್ನ ಮೇಲೆ ಭರವಸೆ ಇಟ್ಟು ಶ್ರೀಮಠದವರು ಮತ್ತು ರಾಜ್ಯ ಸಂಘ ಮತ್ತು ಅದೇ ಥರನಾಗಿ ನಮ್ಮ ಗೌರ್ಮೆಂಟ್ನವರು ಎಲ್ಲರೂ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಾರಲ್ಲ, ಅದನ್ನು ವಿಶ್ವಾಸ ಉಳಿಸಿಕೊಂಡು ಕರ್ನಾಟಕ ತುಂಬ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಎಷ್ಟು ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಎಲ್ಲ ಕಡೆ ಪ್ರವಾಸವನ್ನು ಮಾಡಿಕೊಂಡು ನಾನು ಮುಂದಿನ ದಿನಗಳಲ್ಲಿ ಶ್ರೀಮಠದ ಪರವಾಗಿ ಕೆಲಸ ಮಾಡ್ತೇನೆ ಅಂತ ನಾನು 2 ಮಾತು ಮುಗಿಸ್ತೇನೆ.